ಹಾಯ್ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ಮತ್ತೊಂದು ಬಿಗ್ ಬಾಸ್ನ ವಾರಾಂತ್ಯ ಬಂದಿದೆ. ಈ ವಾರದಲ್ಲಿ ನೀವೆಲ್ಲರೂ ಗಮನಿಸಿರೋ ಹಾಗೆ ಎಲ್ಲಾ ಸ್ಪರ್ಧಿಗಳು ಜಿದ್ದಿಗೆ ಬಿದ್ದವರಂತೆ ಆಟವನ್ನ ಆಡಿದ್ದಾರೆ. ಆದ್ರೆ ಆಟವಾಡುವಂತಹ ಭರದಲ್ಲಿ ಒಂದಷ್ಟು ಎಡವಟ್ಟುಗಳನ್ನ ಮಾಡ್ಕೊಂಡಿದ್ದಾರೆ. ಈ ವಾರದಲ್ಲಿ ಯಾರು ಹೊರ ಹೋಗ್ತಾರೆ ಅನ್ನುವಂತಹ ಕುತೂಹಲ ಒಂದ್ ಕಡೆ, ಆದ್ರೆ ಮತ್ತೊಂದ್ ಕಡೆ ಈ ವಾರದಲ್ಲಿ ಯಾರಿಗೆಲ್ಲ ಕಿಚ್ಚ ಸುದೀಪ್ ಖಡಕ್ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ ಅನ್ನೋ ಕುತೂಹಲ ಮತ್ತೊಂದ್ ಕಡೆ ಇದೆ. ಆಟ ಆಡುವಂತಹ ಭರದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ತಮಗೆ ಗೊತ್ತಿಲ್ಲದ ಹಾಗೆ ಒಂದಷ್ಟು ಎಡವಟ್ಟುಗಳನ್ನ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ರಜತ್ ಮೇಲೆ ಕಿಚ್ಚ ಗರಂ ಆಗಿದ್ದಾರೆ. ಧನರಾಜ್ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿಯೂ ಸಹ ಅದರ ಮೇಲಾಗಿ ಒಂದಷ್ಟು ಪದ ಬಳಕೆಯನ್ನ ಮಾಡ್ತಾರೆ. ಹೊಡೆದಾಕ್ತೀನಿ, ಮುಖಾಮುತ್ತಿ ನೋಡ್ದೆ, ನಿನ್ನನ್ನು ಹೊಡೆದಾಕ್ಬೇಕಿತ್ತು, ಹಾಗೆ ಹೀಗೆ ಅಂತೆಲ್ಲ ಮಾತನಾಡಿದ್ದಾರೆ. ಈ ಬಗ್ಗೆ ವಾರಾಂತ್ಯದಲ್ಲಿ ಕಿಚ್ಚ ವೇದಿಕೆ ಮೇಲೆ ಗರಂ ಆಗಿದ್ದಾರೆ. ರಜತ್ಗೆ ಒಂದು ಖಡಕಾದ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಹಾಗಾದ್ರೆ ಉಳಿದಂತೆ ರಜತನ ಹೊರತುಪಡಿಸಿ ಯಾರಿಗೆಲ್ಲ ಕಿಚ್ಚ ಕಿವಿ ಮಾತನ್ನ ಹೇಳಿದ್ರು, ಕಿವಿ ಹಿಂಡಿದ್ರು, ಆ ಎಲ್ಲದ್ರ ಬಗ್ಗೆ ನೋಡೋಣ. ನಿಮ್ಮೆಲ್ರಿಗೂ ಈ ವಿಡಿಯೋಗೆ ಸ್ವಾಗತ. ಮೊದಲನೇದಾಗಿ ಯಾವೆಲ್ಲ ವಿಚಾರದ ಬಗ್ಗೆ ಈ ವಾರಾಂತ್ಯದಲ್ಲಿ ಡಿಸ್ಕಷನ್ ಆಗಬಹುದು ಅಥವಾ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಅದರಲ್ಲಿ ಪ್ರಮುಖವಾಗಿ ಮೊದಲನೇದಾಗಿ ಬರೋದು ಭವ್ಯ ಅವರು ಈ ಹಂತದಲ್ಲಿ ತುಂಬಾ ಇಂಪಾರ್ಟೆಂಟ್ ವಾರ ಇದು. ಈ ಹಂತದಲ್ಲಿ ಕ್ಯಾಪ್ಟನ್ ಮಾತು ಕೇಳೋದಿಲ್ಲ, ನಾನು ಯಾರ ಮಾತನ್ನು ಕೇಳೋದಿಲ್ಲ ಅನ್ನೋ ರೀತಿಯಲ್ಲಿ ವರ್ತನೆಯನ್ನು ತೋರಿಸ್ತಾರೆ. ಇದು ಮುಂದಿನ ದಿನಗಳಲ್ಲಿ ಅವರಿಗೆ ಮುಳ್ಳಾಗಬಹುದಾದಂತಹ ಒಂದು ಮಾತುಗಳು. ಈ ಮಾತುಗಳು ಎಲ್ಲೋ ಒಂದ್ ಕಡೆ ಅವರ ಒಂದು ತಾನು ಆಟವಾಡೋದಕ್ಕೆ ಬರೋದಿಲ್ವೇನೋ ಅನ್ನೋದನ್ನ ಅವರೇ ಹೇಳ್ಕೊಂಡ ಹಾಗೆ ಆಗುತ್ತೆ. ಯಾಕಂದ್ರೆ ಮನೆಯ ಚಟುವಟಿಕೆನೂ ಸಹ ಬಿಗ್ ಬಾಸ್ನ ಒಂದು ಒಟ್ಟಾರೆ ಅವರ ಪರ್ಫಾರ್ಮೆನ್ಸ್ ನಲ್ಲಿ ಬರುತ್ತೆ. ಹೀಗಾಗಿ ಎಲ್ಲ ಕೆಲಸಗಳನ್ನ ಆಕ್ಟಿವ್ ಆಗಿ ಮಾಡಬೇಕಾಗುತ್ತೆ. ಆದ್ರೆ ಕ್ಯಾಪ್ಟನ್ ಮಾತನ್ನ ಕೇಳೋದಿಲ್ಲ. ಸುರೇಶ್ ಅವರಿಗೆ ಎದುರು ವಾದಿಸ್ತಾರೆ. ಅದಕ್ಕೂ ಮುಂಚಿತವಾಗೂ ನಾವು ನೋಡಿದ್ವಿ ಯಾವೆಲ್ಲ ಕೆಲಸದ ಬಗ್ಗೆ ಅವರೆಲ್ಲ ಯಾವ ರೀತಿಯಾಗಿ ಕಮೆಂಟ್ ಅನ್ನ ಮಾಡಿದ್ರು ಅಂತ. ಹೀಗಾಗಿ ಅವ್ರಿಗೂ ಒಂದು ಬುದ್ಧಿಮಾತನ್ನ ಹೇಳುವಂತ ಕೆಲಸ ಆಗ್ಬೇಕು. ಯಾಕಂದ್ರೆ ಇದು ಇಂಪಾರ್ಟೆಂಟ್ ವಾರ ಭವ್ಯ ಅವರಿಗೂ ಸಹ. ಇನ್ನು ಮುಂದಿನ ಬಹಳ ಪ್ರಮುಖವಾಗಿ ಕಳೆದ ವಾರಗಳಲ್ಲೂ ಈ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ಆ ರೀತಿ ಆಗ್ಲಿಲ್ಲ. ಅದು ಯಾವ ವಿಚಾರ ಅಂತ ಹೇಳಿದ್ರೆ ಮೋಕ್ಷಿತಾ, ಶಿಶಿರ್ ಹಾಗೆ ಐಶ್ವರ್ಯ ಅವರ ಒಂದು ಗ್ರೂಪಿಸಂ. ಯಾವ ವಿಚಾರದಲ್ಲಿ? ನಾಮಿನೇಷನ್ ಕಳಪೆ ಕೊಡುವಂತಹ ಸಂದರ್ಭದಲ್ಲಿ ಮಾತುಕತೆಯನ್ನ ಮಾಡಿ ಟಾರ್ಗೆಟ್ ಮಾಡಿ ಒಬ್ಬ ಸ್ಪರ್ಧಿಯನ್ನ ಪದೇ ನಾಮಿನೇಟ್ ಮಾಡ್ತಾ ಇರೋದು, ಕಳಪೆ ಕೊಡ್ತಾ ಇರೋದು. ಇದು ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಕಳಪೆ ಅಥವಾ ನಾಮಿನೇಷನ್ ಕೊಡುವಂತಹ ಸಂದರ್ಭದಲ್ಲಿ ಅವರು ಸರಿಯಾದ ಕಾರಣವನ್ನು ಕೊಟ್ಟರೂ ಸಹ, ಯಾರಿಗೆ ಆಗಿರಬಹುದು, ಯಾರನ್ನ ಟಾರ್ಗೆಟ್ ಮಾಡ್ತಾರೆ ಅವರಿಗೆ ಸರಿಯಾದ ಕಾರಣ ಕೊಟ್ಟರೂ ಸಹ ಹೊರಗಡೆ ನೋಡ್ತಿರುವಾಗ ಅದಕ್ಕೆ ಬೆಲೆ ಇರೋದಿಲ್ಲ. ಈ ರೀತಿಯಾಗಿ ಚರ್ಚೆ ಮಾಡಿದ್ರೆ ವೀಕ್ಷಕರ ಅಭಿಪ್ರಾಯ ಅವರ ಮೇಲೆ ಬೇರೆ ರೀತಿ ಆಗುತ್ತೆ. ಅದರಲ್ಲೂ ಶಿಶಿರ್ ಹಾಗೆ ಐಶ್ವರ್ಯ ಒಂದು ರೀತಿ ಡೆಡ್ ಬಾಟಮ್, ರೆಡ್ ಝೋನ್ ಅಲ್ಲಿ ಕಾಣಿಸ್ಕೊಳ್ತಿರುವಂತಹ ಸ್ಪರ್ಧಿಗಳು. ಈ ಹಂತದಲ್ಲಿ ಈ ರೀತಿಯಾಗೆಲ್ಲ ಮಿಸ್ಟೇಕ್ ಮಾಡಿದ್ರೆ ಅದು ಮುಂದಿನ ದಿನಗಳಲ್ಲಿ ಅವರಿಗೆ ಮುಳ್ಳಾಗುತ್ತೆ. ಹೀಗಾಗಿ ಒಂದು ಖಡಕ್ ಕ್ಲಾಸ್ನ ಅಗತ್ಯ ಇದೆ ಅಂತ ಹೇಳ್ಬೋದು ವೀಕೆಂಡ್ ಅಲ್ಲಿ. ಇದು ಮತ್ತೊಂದು ವಿಚಾರ. ಇದರಲ್ಲಿ ಮತ್ತೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ತ್ರಿವಿಕ್ರಮ್ ಅವರನ್ನ ಈ ವಾರದಲ್ಲಿ ಒಂದು ರೀತಿ ಟಾರ್ಗೆಟ್ ಮಾಡಿದ್ರು ಅಂತ ಹೇಳ್ಬೋದು. ಇದು ಸರಿ ಕಾಣಿಸ್ತಾ ಇಲ್ಲ. ಅದಕ್ಕೆ ಸರಿಯಾದ ಕಾರಣಗಳು ಇರಲಿಲ್ಲ ಅನ್ನೋ ಕಾರಣಕ್ಕೆ ಈ ಮೂವರು ಡಿಸ್ಕಷನ್ ಮಾಡಿದ್ದಾಗಿರ್ಬೋದು. ಐಶ್ವರ್ಯ ಅವರು, ಮೋಕ್ಷಿತಾ ಅವರು, ಶಿಶಿರ್ ಅವರು ತಮ್ಮದೇ ಆದ ರೀತಿಯಲ್ಲಿ ಈ ರೀತಿಯಾಗಿ ನಾಮಿನೇಷನ್ ಮಾಡೋಣ, ಈ ರೀತಿಯ ಕಳಪೆ ಕೊಡೋಣ ಅಂತ ಮಾತನಾಡ್ಕೊಳ್ತಾರೆ. ಇದಕ್ಕೆ ಒಂದು ಉತ್ತರ ಸಿಗಬೇಕು ವಾರದ ಪಂಚಾಯಿತಿಯಲ್ಲಿ. ಇನ್ನು ಗೌತಮಿ ಅವರ ಕ್ಯಾಪ್ಟನ್ಸಿ ವಿಚಾರ. ಇಲ್ಲೇನಾಯ್ತು? ಮಂಜು ಅವರನ್ನ ಇಡೀ ವಾರ ನಡೆಸ್ಕೊಂಡಂತಹ ರೀತಿ ಬಹಳ ಹೀನಾಯವಾಗಿತ್ತು ಅಂತ ಹೇಳ್ಬೋದು. ಅದರಲ್ಲೂ ಇಲ್ಲಿ ಮಂಜು ಅವರ ಒಂದು ನೆರಳಿನಿಂದ ಗೌತಮಿ ಅವರು ಹೊರ ಬಂದಿದ್ದಾರೆ ಅನ್ನೋದನ್ನ ತೋರಿಸೋದಕ್ಕೆ ಅಂತಾನೆ ಪದೇ ಅವರನ್ನ ದೂರ ತಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಎಲ್ಲಾ ಸ್ಪರ್ಧಿಗಳ ರೀತಿನೇ ಅವರು ಗೌತಮಿ ಅವರ ಜೊತೆಗಿದ್ರು ಅದು ಗೌತಮಿ ಅವರಿಗೆ ಹಿಡಿಸ್ತಾ ಇಲ್ಲ. ಇಲ್ಲಿ ಗೌತಮಿ ಅವರಿಗೆ ಎಷ್ಟು ಒಂದು ಬುದ್ಧಿಮಾತಿನ ಅವಶ್ಯಕತೆ ಇದೆಯೋ ಮಂಜು ಅವ್ರಿಗೂ ಅಷ್ಟೇ ಇದೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಕಳೆದ 2-3 ವಾರಗಳಲ್ಲಿ ಪದೇ ಕಿಚ್ಚ ಸುದೀಪ್ ಅವರು ಸಹ ಪದೇ ವಾರ್ನ್ ಮಾಡಿದ್ದಾರೆ. ಕಪ್ ವಿಚಾರವನ್ನ ಮಾತನಾಡಿ ಅವರಿಗೆ ಒಂದು ಇಂಡೈರೆಕ್ಟ್ ಆಗಿ ಗೌತಮಿ ಅವರಿಂದ ಅಂತರವನ್ನ ಕಾಯ್ದುಕೊಳ್ಬೇಕು, ಅದು ಆಟದ ವಿಚಾರದಲ್ಲಿ ತೊಂದರೆ ಆಗ್ತಿರೋದು ಇದೆ ಅನ್ನೋದನ್ನ ಹೇಳಿದ್ರು. ಆದ್ರೂ ಸಹ ಮಾತನ್ನ ಕೇಳ್ತಾ ಇಲ್ಲ. ಮಂಜು ಅವರಿಗೆ ಆ ಒಂದು ವಿಚಾರ ಅರ್ಥನೇ ಆಗ್ತಾ ಇಲ್ಲ. ಇದಕ್ಕೆ ಗೌತಮಿ ಅವರಿಗಿಂತ ಹೆಚ್ಚಾಗಿ ವಿಚಾರದಲ್ಲಿ ಮಂಜು ಅವರಿಗೆ ಒಂದು ಖಡಕ್ ಕ್ಲಾಸ್ನ ಅಗತ್ಯ ಇದೆ ಅಂತ ಹೇಳ್ಬೋದು. ಇಡೀ ವಾರದಲ್ಲಿ ಗಮನಿಸಿದ್ರಿ, ಶುರುವಿನಿಂದ ಗೌತಮಿ ಅವರು ಮಂಜು ಅವರ ಜೊತೆ ಗುರುತಿಸ್ಕೊಂಡಿದ್ದಾರೆ. ಮೋಕ್ಷಿತಾ ಅವರು ಆ ಗುಂಪಿನಿಂದ ಹೊರ ಬಂದ್ರು ಸಹ ಗೌತಮಿ ಅವರು ಇದ್ರು. ಆದ್ರೆ ಈ ವಾರದಲ್ಲಿ ಏನಾಯ್ತು? ಇದ್ದಕ್ಕಿದ್ದಂಗೆ ಇವಾಗ ಅವರಿಗೆ ಜ್ಞಾನೋದಯ ಆಯ್ತಾ? ಈ ರೀತಿಯಾಗೆಲ್ಲ ಚರ್ಚೆ ಆಗ್ತಾ ಇದೆ.
ಗೌತಮಿ ಅವ್ರು ಏನ್ ಅರ್ಥ ಮಾಡ್ಕೊಂಡಿದ್ದಾರೆ, ಮಂಜು ಅವರ ಜೊತೆಗಿದ್ರೆ ತಮ್ಮ ಆಟಕ್ಕೆ ಹೊಡೆತ ಬೀಳ್ತಾ ಇದೆ ಅಂತ ಹೇಳಿ ಪದೇ ಪದೇ ಎಲ್ಲಿ ಕ್ಯಾಪ್ಟನ್ ವಿಚಾರದಲ್ಲೂ ತಮ್ಮನ್ನ ಡಾಮಿನೇಟ್ ಮಾಡ್ತಾರೇನೋ ಅಂತ ಭಾವಿಸಿ ಗೌತಮಿ ಅವರು ಮಂಜು ಅವರನ್ನ ದೂರ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನು ಗೌತಮಿ ಅವರು ಎಷ್ಟೆಲ್ಲ ತರತರದಲ್ಲಿ ಹೇಳಿದ್ರು ಮಂಜು ಅವರಿಗೆ ಅರ್ಥ ಆಗ್ತಾ ಇಲ್ಲ. ಹೀಗಾಗಿ ಗೌತಮಿ ಅವರಿಗಿಂತ ಹೆಚ್ಚಾಗಿ ಇಲ್ಲಿ ಮಂಜು ಅವರಿಗೆ ಒಂದು ಕಡ ಕ್ಲಾಸ್ನ ಅಗತ್ಯ ಇದೆ ಅಂತ ಹೇಳ್ಬೋದು. ಹೀಗಾಗಿ ಈ ವಿಚಾರ ವೀಕೆಂಡ್ ನಲ್ಲಿ ಸದ್ದು ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಚೈತ್ರ ಅವರ ವಿಚಾರಕ್ಕೆ ಬಂದ್ರೆ, ಇಲ್ಲಿ ಚೈತ್ರ ಹಾಗೆ ಧನರಾಜ್ ಅವರು ತ್ರಿವಿಕ್ರಮ್ ಅವರ ವಿಚಾರದಲ್ಲಿ ಒಂದು ತಪ್ಪು ಮಾಡ್ತಿದ್ದಾರೆ ಅಥವಾ ಒಂದು ಮಾತುಕತೆ ನಡೀತಾ ಇದೆ. ಅದು ಅವರ ಹಿಂದೆ ಮಾತನಾಡ್ತಿರುವಂತಹ ಮಾತುಗಳು. ಧನರಾಜ್ ಅವರು ಹೇಳ್ತಾರೆ ತ್ರಿವಿಕ್ರಮ್ ಅವರು ಒಂದು ರೀತಿ ಮಸಲತ್ತನ್ನ ಮಾಡ್ತಾ ಇದ್ದಾರೆ ಅಂತ. ಇನ್ನು ಚೈತ್ರ ಅವರು ಸಹ ತ್ರಿವಿಕ್ರಮ್ ಅವರನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಈ ಗೊಂದಲಗಳು ಯಾಕೆಂತ ಹೇಳಿದ್ರೆ, ಇಲ್ಲಿ ಧನರಾಜ್ ಅವರು ತ್ರಿವಿಕ್ರಮ್ ಅವರ ಬಗ್ಗೆ ಆ ರೀತಿ ಮಾತನಾಡ್ತಾರೆ. ಆದ್ರೆ ವಾರಾಂತ್ಯದಲ್ಲಿ ಉತ್ತಮ ಕೊಡುವಂತಹ ಸಂದರ್ಭದಲ್ಲಿ ಧನರಾಜ್ ಅವರ ಹೆಸರನ್ನ ತ್ರಿವಿಕ್ರಮ್ ಅವರು ತೆಗೆದುಕೊಳ್ತಾರೆ. ಯಾಕೆ ಈ ಒಂದು ಗೊಂದಲ? ಇಲ್ಲಿ ಯಾರು ತಪ್ಪು ತಿಳ್ಕೊಂಡಿದ್ದಾರೆ, ಧನರಾಜ್ ಅವರ, ತ್ರಿವಿಕ್ರಮ್ ಅವರ ಅಥವಾ ಚೈತ್ರ ಅವರ? ಈ ಎಲ್ಲ ಗೊಂದಲಗಳಿಗೆ ವೀಕೆಂಡ್ ನಲ್ಲಿ ಉತ್ತರ ಸಿಗಬೇಕು ಅಂತ ಹೇಳ್ಬೋದು. ಇನ್ನು ಚೈತ್ರ ಅವರ ವಿಚಾರದಲ್ಲಿ ಉಸ್ತುವಾರಿಗೆ ಸಂಬಂಧಪಟ್ಟಂತೆ ಮತ್ತೊಂದು ವಿಚಾರ ಇದೆ. ಉಸ್ತುವಾರಿ ಅಂತ ಬಂದಾಗ ಚೈತ್ರ ಅವರು ಹಾಗೆ ಗೋಲ್ಡ್ ಸುರೇಶ್ ಅವರು ಕೇವಲ ಅವರು ಉಸ್ತುವಾರಿಗೆ ಸೀಮಿತ ಆಗ್ತಾ ಇದ್ದಾರೆ ಪದೇ ಪದೇ. ಆದ್ರೆ ಗೋಲ್ಡ್ ಸುರೇಶ್ ಅವರ ವಿಚಾರದಲ್ಲಿ ಅವರಿಗೆ ಕಾಲಿನ ನೋವಿದೆ, ಅದು ಬೇರೆ ಕಾರಣ ಇದೆ. ಆದ್ರೆ ಚೈತ್ರ ಅವರು ಅಂತ ಬಂದಾಗ ಹೆಚ್ಚು ಮಾತನಾಡ್ತಾರೆ ಅನ್ನೋ ಕಾರಣಕ್ಕೆ ಅವರನ್ನು ಉಸ್ತುವಾರಿಗೆ ಹೆಚ್ಚಿನದಾಗಿ ಆಯ್ಕೆ ಮಾಡ್ಕೊಳ್ತಾರೆ ಯಾವುದೇ ತಂಡದಲ್ಲಿದ್ರು. ಇಲ್ಲಿ ಚೈತ್ರ ಅವರನ್ನ ಉಸ್ತುವಾರಿಯಾಗಿ ಅವರೇ ನೇಮಕ ಮಾಡಿಕೊಂಡು ಮತ್ತೆ ವಾರಾಂತ್ಯದಲ್ಲಿ ಅವರಿಗೆ ಕಳಪೆ ಕೊಡುವಂತಹ ಕೆಲಸ ಆಗ್ತಾ ಇದೆ. ಇಲ್ಲಿ ಚೈತ್ರ ಅವರ ಮಾತುಗಳೇ ಅವರಿಗೆ ಮುಳ್ಳಾಗ್ತಾ ಇದೆ ಅನ್ನುವಂಥದ್ದು. ಸೊ ಈ ಎಲ್ಲ ವಿಚಾರದ ಬಗ್ಗೆ ಉಸ್ತುವಾರಿಗೆ ಸಂಬಂಧಪಟ್ಟಂತೆ ವೀಕೆಂಡ್ ನಲ್ಲಿ ಸದ್ದು ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ರಜತ್ ಅವರ ಆಕ್ರಮಣಕಾರಿ ಆಟದ ಬಗ್ಗೆ, ಇದು ಟಾಸ್ಕ್ ನಲ್ಲಿ ತೋರಿಸಿದಂತಹ ಒಂದು ಧೈರ್ಯತನನ, ಆಕ್ರಮಣಕಾರಿ ಆಟನ ಅಲ್ಲ, ಇದು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿಕೊಂಡು ಒಂದು ಆಕ್ರಮಣಕಾರಿ ವರ್ತನೆ ಅಂತ ಹೇಳ್ಬೋದು. ಅದರ ಪರಿಣಾಮವನ್ನ ಈಗ ರಜತ್ ಅವರು ಹೊರಗಡೆ ವೀಕ್ಷಕರ ಅಭಿಪ್ರಾಯನೇ ಬದಲಾಗಿದೆ ಅಂತ ಹೇಳ್ಬೋದು. ಅದ್ರ ಮೇಲೆ ಅದರ ಪರಿಣಾಮವನ್ನು ಅವರು ಅನುಭವಿಸ್ತಾ ಇದ್ದಾರೆ. ಈ ರೀತಿಯಾದಂತಹ ವರ್ತನೆ ತೋರ್ತಿರೋರನ್ನ ಯಾಕೆ ಇನ್ನೂ ಬಿಗ್ ಬಾಸ್ ಮನೆಯಲ್ಲಿ ಇಟ್ಕೊಂಡಿದ್ದೀರಾ ಅನ್ನೋಷ್ಟು ಮಟ್ಟಿಗೆ ಅವರ ಮೇಲಿನ ಒಂದು ಅಭಿಪ್ರಾಯ ಬದಲಾಗಿದೆ ಅಂತ ಹೇಳ್ಬೋದು. ಏನಾಯ್ತು ಅನ್ನೋದನ್ನ ನೋಡೋದಾದ್ರೆ, ಕಳೆದ ಒಂದೆರಡು ವಾರಗಳಿಂದ ನಾವು ಗಮನಿಸ್ತಾ ಇದ್ದೀವಿ, ಧನರಾಜ್ ಅವರ ಮೇಲಿನ ಮನಸ್ತಾಪ ನಿರಂತರವಾಗಿ ಮುಂದುವರಿಸಿಕೊಂಡು ಬಂದಿದ್ದಾರೆ. ಈಗ ಅದು ತಾರಕಕ್ಕೇರಿದೆ ಅಂತ ಹೇಳ್ಬೋದು. ಮೊದಲು ಇಲ್ಲಿ ಯಾರು ಫಿಸಿಕಲ್ ಆಗಿ ಟಚ್ ಮಾಡಿದ್ದು ಈ ವಿಚಾರ ಚರ್ಚೆ ಆಗ್ತಾ ಇದೆ. ಧನರಾಜ್ ಅವರೇ ಅಲ್ಲಿ ಮೊದಲು ರಜತ್ ಅವರ ಕೆನ್ನೆ ಮುಟ್ಟಿ ಮಾತನಾಡಿಸ್ತಾರೆ. ಆದ್ರೆ ಅದಕ್ಕೆ ಅಷ್ಟೊಂದು ಟ್ರಿಗರ್ ಮಾಡಿದ್ಯಾರು? ಆ ರೀತಿ ಮಾಡೋದ ಕಾರಣ ಏನು? ಅದು ಕಾರಣ ಇತ್ತು. ಮೊದಲು ರಜತ್ ಅವರು ಧನರಾಜ್ ಅವರನ್ನ ಟ್ರಿಗರ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಕೈಕಾಲು ಮುರಿತೀನಿ, ನೀನಿನ್ನು ಬಚ್ಚ ಅನ್ನೋ ರೀತಿನಲ್ಲಿ, ಲೆಕ್ಕಕ್ಕೆ ಇಲ್ಲ, ಆಟಕ್ಕೆ ಇಲ್ಲ ಅನ್ನೋ ರೀತಿನಲ್ಲಿ, ತಾನೇ ಬಲಾಢ್ಯ ಅನ್ನೋ ರೀತಿನಲ್ಲಿ ಬೇರೆ ಬೇರೆ ಮಾತುಗಳನ್ನ, ಚುಚ್ಚು ಮಾತುಗಳನ್ನ ಆಡ್ತಾರೆ. ಕಳೆದ ಒಂದೆರಡು ವಾರಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಪದೇ ಪದೇ ಈ ರೀತಿಯಾಗಿ ಧನರಾಜ್ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಎಲ್ಲಿಂದ ಶುರುವಾಯಿತು ಅಂತ ಹೇಳಿದ್ರೆ, ಧನರಾಜ್ ಅವರು ಕಳಪೆ ಅಥವಾ ನಾಮಿನೇಷನ್ ವಿಚಾರದಲ್ಲಿ ಸಿಲ್ಲಿ ರೀಸನ್ ಕೊಡ್ತಾರೆ ಅಂತ. ಆದ್ರೆ ಬಹುತೇಕ ಬಿಗ್ ಬಾಸ್ ಸ್ಪರ್ಧಿಗಳು ನೀಡ್ತಿರುವಂತಹ ಕಾರಣಗಳು ಸಿಲ್ಲಿಯಾಗೆ ಇರುತ್ತೆ. ಇಲ್ಲಿ ತ್ರಿವಿಕ್ರಮ್ ಅವರು ಅಥವಾ ಮಂಜು ಅವರು ಕಾರಣ ಕೊಟ್ಟಂತಹ ಸಂದರ್ಭದಲ್ಲಿ ರಜತ್ ಅವರು ಸುಮ್ಮನಿರ್ತಾರೆ. ಆದ್ರೆ ಧನರಾಜ್ ಅವರ ಮೇಲೆ ಯಾಕೆ ಈ ರೀತಿಯಾಗಿ ಮುಗಿಬೀಳ್ತಾರೆ ಅಂತ, ಹೊರಗಡೆ ಎಲ್ಲ ಆಟವನ್ನ ನೋಡ್ಕೊಂಡು ಹೋಗಿದ್ದಾರೆ ರಜತ್ ಅವರು. ಅಲ್ಲಿ ಯಾರು ಸೈಲೆಂಟ್ ಆಗಿರ್ತಾರೆ ಅವರನ್ನ ಟಾರ್ಗೆಟ್ ಮಾಡ್ಕೊಂಡ್ರೆ ತನಗೆ ಒಂದು ಹೈಲೈಟ್ ಆಗುವಂತಹ ಅಂಶಗಳು ಇರುತ್ತೆ ಅನ್ನೋ ಕಾರಣಕ್ಕಾಗಿನೇ ಅಲ್ಲಿ ಧನರಾಜ್ ಅವರು ಸಿಗ್ತಾರೆ. ಧನರಾಜ್ ಅವರು ಒಂದು ರೀತಿ ಅಸ್ತ್ರವಾಗ್ತಾರೆ ಅಂತ ಹೇಳ್ಬೋದು. ಈಗ ಅವ್ರ ಮೇಲೆ ಮುಗಿ ಬಿದ್ದಿದ್ದಾರೆ. ಆದ್ರೆ ಧನರಾಜ್ ಅವರು ಈಗ ತಿರುಗಿ ಬಿದ್ದಿದ್ದಾರೆ. ಇಷ್ಟರವರೆಗೆ ನಾವು ನೋಡ್ತಾ ಇದ್ವಿ, ನಿರಂತರವಾಗಿ ಚುಚ್ಚು ಮಾತುಗಳು ಬಂದ್ರು ಧನರಾಜ್ ಅವರು ಸುಮ್ಮನಿದ್ರು. ಯಾಕೆ ಈ ರೀತಿಯಾಗಿ ಸುಮ್ಮನಿದ್ದಾರೆ, ಮಾತನಾಡ್ಬೋದಲ್ಲ ಅಂತ ವೀಕ್ಷಕರು ಸಹ ಪ್ರಶ್ನೆ ಮಾಡ್ತಾ ಇದ್ರು. ಅವ್ರದೇ ಆದ ಒಂದು ರೀತಿ ಬಿಹೇವಿಯರ್ ಸಪರೇಟ್ ಆಗಿ ಇತ್ತು. ಆದ್ರೆ ಅದಕ್ಕೆ ಈಗ ತಿರುಗೇಟು ಕೊಡ್ತಾ ಇದ್ದಾರೆ. ಇದಕ್ಕೆ ಒಂದು ಬಲ ಬೇಕಿತ್ತು, ಆತ್ಮವಿಶ್ವಾಸ ತುಂಬಬೇಕಿತ್ತು. ಆ ಕೆಲಸವನ್ನ ಯಾರು ಮಾಡಿದ್ರು ಅಂತ ಹೇಳಿದ್ರೆ ದೋಸ್ತ ಹನುಮಂತು ಹಾಗೆ ಚೈತ್ರ ಕುಂದಾಪುರ ಅವರು ನೀಡಿದಂತಹ ಒಂದು ಟ್ರಿಗರ್ ಏನಿದೆ ಧನರಾಜ್ ಅವರಿಗೆ, ಅದು ರಜತ್ ಅವರ ಮೇಲಿನ ಮಾತುಗಳ ದಾಳಿ ಏನಿತ್ತು ಧನರಾಜ್ ಅವರ, ಆ ಮಾತುಗಳಲ್ಲಿ ವ್ಯಕ್ತವಾಯಿತು ಅಂತ ಹೇಳ್ಬೋದು. ಇಲ್ಲಿ ಮೊದಲು ಟಚ್ ಮಾಡಿದ್ದು ಧನರಾಜ್ ಅವರೇ ಆದ್ರೂ ಅದು ಯಾವಾಗ ಅವರನ್ನ ಪಾಪು ಅಂತ ಕರೀತಾರೆ, ಸಣ್ಣ ಹುಡುಗ ಅಂತ ಕರೀತಾರೆ, ಆಗ ಅಂಕಲ್ ಅಂತ ಹೇಳಿ ಅದಕ್ಕೊಂದು ಒಂದು ಕಾಮಿಡಿ ಟಚ್, ಒಂದು ವ್ಯಂಗ್ಯ ಕೊಡೋದಕ್ಕೆ ಧನರಾಜ್ ಅವರು ಮುಂದಾಗ್ತಾರೆ. ಕೆನ್ನೆ ಮುಟ್ಟಿ ಮಾತನಾಡಿಸ್ತಾರೆ, ಸಾಫ್ಟ್ ಆಗಿ ಮಾತನಾಡಿಸ್ತಾರೆ. ಅದೇ ರೀತಿನಲ್ಲಿ ಪ್ರತಿಕ್ರಿಯೆ ಕೊಡ್ಬೋದಿತ್ತು.
ಅದೇ ರೀತಿಯಲ್ಲಿ ಕೆನ್ನೆಮುಟ್ಟಿ ರಜತ್ ಅವರು ಸಹ ಧನರಾಜ್ ಅವರಿಗೆ ಒಂದು ತಿರುಗೇಟು ಕೊಡ್ಬೋದಿತ್ತು. ಆದ್ರೆ ರಜತ್ ಅವರು ಮುಗಿಬೀಳುವಂತಹ ಕೆಲಸವನ್ನ ಮಾಡ್ತಾರೆ. ಒಂದು ಸಡನ್ ಆಗಿ ಕೋಪಗೊಳ್ತಾರೆ. ಈ ವಿಚಾರವನ್ನ ಅಲ್ಲಿದ್ದಂಥವ್ರು ಗೌತಮಿಯವರು ಸಹ, ಕ್ಯಾಪ್ಟನ್ ಗೌತಮಿಯವರು ಸಹ ಅಬ್ಸರ್ವ್ ಮಾಡಿ ಅದಕ್ಕೆ ಕಾರಣಗಳನ್ನ ಕೊಟ್ಟರು. ಆದ್ರೆ ಕಳಪೆ ಕೊಡುವಂತಹ ಸಂದರ್ಭದಲ್ಲಿ ಏನಾಯ್ತು, ಈ ವಿಚಾರ ಇನ್ನೊಂದು ಹಂತಕ್ಕೆ ಹೋಯ್ತು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಧನರಾಜ್ ಅವರ ಮೇಲೆ ರಜತ್ ಅವರು ಹಲ್ಲೆ ಮಾಡ್ತಾರೆ. ನೀವು ಸಹ ದೃಶ್ಯಗಳಲ್ಲಿ ನೋಡಿರಬಹುದು ಯಾವ ರೀತಿಯಾಗಿ ಟ್ರಿಗರ್ ಆದ್ರು ಅಂತ. ನಾನು ಈಗಾಗಲೇ ಹೇಳಿದಾಗೆ ಬೇರೆಯವರು ಕೊಡೋ ಕಾರಣಗಳನ್ನು ಕೊಡುವಂತಹ ಸಂದರ್ಭದಲ್ಲಿ ರಜತ್ ಅವರು ಸುಮ್ಮನಿರ್ತಾರೆ. ಆದ್ರೆ ಧನರಾಜ್ ಅವರನ್ನ ಒಂದು ರೀತಿ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಇದೇ ಕಾರಣಕ್ಕೆ ಅವರು ಕಾರಣ ಕೊಟ್ಟಂತಹ ಸಂದರ್ಭದಲ್ಲಿ ಟ್ರಿಗರ್ ಆಗ್ತಾರೆ ಅಂತ ಹೇಳ್ಬೋದು. ಸೊ ಈ ಒಟ್ಟಾರೆ ಈ ಒಂದು ಜಗಳದಿಂದ ಏನ್ ಗೊತ್ತಾಗುತ್ತೆ, ಒಂದು ಹೊರಗಡೆ ನೋಡ್ತಿರುವಂತವ್ರಿಗೆ ವೀಕ್ಷಕರೇನು ಹೇಳ್ತಿದ್ದಾರೆ, ರಜತ್ ಅವರು ತಾನೇ ಬಲಾಢ್ಯ ಅನ್ನೋ ರೀತಿಯಲ್ಲಿ ತಮ್ಮನ್ನ ತಾವು ಹೈಪ್ ಮಾಡ್ಕೊಳ್ತಾ ಇದ್ರೆ ಒಂದು ರೀತಿ ಕಾಮಿಡಿ ಪೀಸ್ ತರ ಕಾಣಿಸ್ತಾರೆ ವೀಕ್ಷಕರಿಗೆ. ಇದು ಒಂದು ವಿಚಾರ. ಇನ್ನೊಂದು ಅಂತ ಹೇಳಿದ್ರೆ ಇಲ್ಲಿ ಜಗಳ ಮಾತುಕತೆಗಿಂತ ಈ ಹಿಂದಿನ ಬಿಗ್ ಬಾಸ್ ಘಟನೆಗಳು ಅಥವಾ ಯಾರು ಹೊರ ಹೋಗಿದ್ರು ಅವ್ರಿಗೆ ಕಂಪೇರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಬಿಗ್ ಬಾಸ್ ಮೇಲಿನ ವೀಕ್ಷಕರ ಅಭಿಪ್ರಾಯನೂ ಸಹ ಇಲ್ಲಿ ಬದಲಾಗ್ತಾ ಹೋಗುತ್ತೆ. ರಂಜಿತ್ ಅವರನ್ನ ಹಲ್ಲೆ ಮಾಡಿದ್ರು, ತಳ್ಳಿದ್ರು ಅನ್ನೋ ಕಾರಣಕ್ಕೆ, ಉದ್ದೇಶಪೂರ್ವಕವಾಗಿ ತಳ್ಳಿದ್ರು ಅನ್ನೋ ಕಾರಣಕ್ಕೆ ಹೊರ ಕಳಿಸಿದ್ರಿ. ಇನ್ನು ಜಗದೀಶ್ ಅವರು ಅವಾಚ್ಯ ಪದಗಳನ್ನ ಬಳಸಿದ್ರು ಅನ್ನೋ ಕಾರಣಕ್ಕೆ ಹೊರ ಕಳಿಸಿದ್ರಿ. ಈಗ ರಜತ್ ಅವರು ಎರಡೂ ಮಾಡಿದ್ದಾರೆ, ಯಾಕೆ ಅವ್ರನ್ನ ಉಳಿಸ್ಕೊಂಡಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಯಾಕಂದ್ರೆ ಉದ್ದೇಶಪೂರ್ವಕವಾಗಿನೇ ಕಳಪೆ ಕೊಟ್ಟಂತಹ ಸಂದರ್ಭದಲ್ಲಿ ಧನರಾಜ್ ಅವರಿಗೆ ಹೋಗಿ ಹೊಡೆದಿದ್ದು, ಮೊದಲು ಟಚ್ ಮಾಡಿದ್ದು ಧನರಾಜ್ ಅವರಾದ್ರೂ ಅದು ಕಾರಣ ಬೇರೆ ಆಗುತ್ತೆ. ಆ ಸಂದರ್ಭನೇ ಬೇರೆ, ಈ ಸಂದರ್ಭನೇ ಬೇರೆ. ಅಲ್ಲಿ ಉದ್ದೇಶಪೂರ್ವಕವಾಗಿ ಅವ್ರು ಮಾಡಿಲ್ಲ. ಅಲ್ಲಿ ಅವರು ತನ್ನನ್ನ ಪಾಪು ಅಂತ ಕರೆದಿದ್ದಕ್ಕೆ ಅಂಕಲ್ ಅಂಕಲ್ ಅಂತ ಹೇಳಿ ಒಂದು ವ್ಯಂಗ್ಯ ಮಾಡೋ ರೀತಿನಲ್ಲಿ ಇತ್ತು. ಇಲ್ಲಿ ಉದ್ದೇಶಪೂರ್ವಕವಾಗಿನೇ ಹೊಡಿತೀನಿ ಅಂತಾನೆ ಹೇಳಿ ಹೋಗಿ ಹೊಡೆದಿದ್ದು. ಅಲ್ಲಿ ನೋಡಿದ್ರಿ ಯಾವ ರೀತಿಯಾಗಿ ಅಲ್ಲಿದ್ದಂತಹ ಟಿವಿ ಏನಿತ್ತು ಅದರ ಮೇಲೆ ಧನರಾಜ್ ಅವರು ಬೀಳ್ತಾರೆ. ಅದು ಸಹ ಒಂದು ಕ್ಷಣಕ್ಕೆ ಅಲ್ಲಾಡ್ ಹೋಗುತ್ತೆ. ಈ ರೀತಿಯಾಗೆಲ್ಲ ಆಯ್ತು. ಸೊ ಒಟ್ಟಾರೆ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಇನ್ನು ಯಾಕೆ ರಜತ್ ಅವರನ್ನ ಬಿಗ್ ಬಾಸ್ ಮನೆಯಲ್ಲಿ ಉಳಿಸ್ಕೊಂಡಿದ್ದೀರಾ ಅಂತ ವೀಕ್ಷಕರು ಈಗ ಪ್ರಶ್ನೆ ಮಾಡ್ತಿದ್ದಾರೆ. ಹೀಗಾಗಿ ಈಗ ವಾರಾಂತ್ಯದಲ್ಲಿ ಒಂದು ಖಡಕ್ ಕ್ಲಾಸ್ ಇದೆ ಅಂತ ಹೇಳ್ಬೋದು. ಇಲ್ಲಿ ಒಂದು ವೇಳೆ ಧನರಾಜ್ ಅವರೇ ಮೊದಲು ಮುಟ್ಟಿದ್ದು ಅನ್ನೋ ವಿಚಾರ ಬಂತು ಅಂದ್ರೆ ಖಂಡಿತವಾಗ್ಲೂ ಬಿಗ್ ಬಾಸ್ ಮೇಲಿನ ಅಭಿಪ್ರಾಯನೇ ಬದಲಾಗುತ್ತೆ ಅಂತ ಹೇಳ್ಬೋದು. ಆ ಸಂದರ್ಭನೇ ಬೇರೆ, ಈ ಸಂದರ್ಭನೇ ಬೇರೆ. ಇಲ್ಲಿ ರಜತ್ ಅವರು ಹಲ್ಲೆ ಮಾಡಿದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈ ಬಗ್ಗೆ ಒಂದು ಖಡಕ್ ಕ್ಲಾಸ್ನ ಅಗತ್ಯ ಇದೆ. ನೋಡೋಣ ಏನೇನಾಗುತ್ತೆ ಅಂತ. ಇನ್ನು ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಕಳಪೆ ಕೊಟ್ಟಂತಹ ವಿಚಾರ. ತ್ರಿವಿಕ್ರಮ್ ಹಾಗೆ ಚೈತ್ರ ವಾರಾಂತ್ಯದಲ್ಲಿ ಇಬ್ಬರಿಗೂ ಕಳಪೆಯನ್ನು ಕೊಡ್ತಾರೆ. ಇಬ್ಬರಿಗೂ ಕೊಟ್ಟಂತಹ ಕಾರಣಗಳು ಅಷ್ಟೊಂದು ಸರಿಯಾಗಿ ಕಾಣಿಸ್ಲಿಲ್ಲ. ವಾರದಲ್ಲಿ ಕಳಪೆ ಪ್ರದರ್ಶನವನ್ನ ಕೊಟ್ಟಂತವ್ರು ಸಾಕಷ್ಟು ಜನ ಇದ್ರು ಬೇರೆಯವರು. ಆದ್ರೂ ಸಹ ಈ ಇಬ್ರು ಯಾಕೆ ಟಾರ್ಗೆಟ್ ಆದ್ರು ಅನ್ನೋ ವಿಚಾರ ಚರ್ಚೆ ಆಗುತ್ತೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಇದಿಷ್ಟು ವಾರಾಂತ್ಯದ ಒಂದಷ್ಟು ಹೈಲೈಟ್ಸ್. ಹಾಗಾದ್ರೆ ವೀಕ್ಷಕರೇ, ನಿಮ್ಮ ಪ್ರಕಾರ ಯಾರಿಗೆ ಈ ವಾರಾಂತ್ಯದಲ್ಲಿ ಕಿಚ್ಚ ಖಡಕ್ ಆಗಿ ಕ್ಲಾಸ್ ತೆಗೆದುಕೊಳ್ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ. ಇದೇ ರೀತಿಯಾದಂತಹ ವಿಡಿಯೋಗಳನ್ನು ನೋಡೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.